ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ವೆಂಕಟೇಶ್ ಪಾರಿಜಾತ ನೋಡ್ತಾ ಇದ್ವಿ. ಪರಮಾತ್ಮ ಕೊರವೇಶ ಹಾಕೊಂಡು ಬಂದಿದ್ದಾನೆ. ಹೇಳ್ತಾ ಇದ್ದಾನೆ ಎಲ್ಲ, ನಿನ್ನ ಮಗಳು ಯಾಕೆ ಹೀಗಾಯಿತು ಅಂತೆಲ್ಲ. ಆ ಕೊರವೆಯ ಮಾತನ್ನು ಕೇಳಿ ರಾಣಿಗೆ ಸಂತೋಷ ಆಗಿದೆಯಂತೆ. ಅವ ರಾಣಿ ಹೇಳ್ತಾರೆ, ಕೊರವೆಯ ಮಾತನ್ನು ಕೇಳಿ ಹಿರಿಹೇರಿ ಹೆಕ್ಕುತ್ತ ಅರಸಿ ಮಾತನಾಡಿದಳಾಗ, ವರಧರ್ಮದೇವಿ ನೀ ಸರಿಯೇ ನಿನ್ನ ಮಾತಿಗೆ ಹರ್ಷವಾಯಿತು ಎನಗಿಂದು, ಧನ್ಯಳಾದೆನು ನಾನು ನಿನ್ನಂಥ ಕೊರವಿ ಇನ್ನೊಬ್ಬಳನು ಕಾಣೆ, ಇನ್ನು ನೀ ಪೇಳಿದಂತೆ ಮುನ್ನ ನಾ ಮಾಡುವೆ ನಿನ್ನ ಮಾತಿನ ಹೊರತು ಇಲ್ಲೇ, ಭುವನ ವಿಲಕ್ಷಣದವಳೆ ನಿನ್ನನ್ನು ನೋಡಿ ಎವೆಯ ನಿಕ್ಕವು ಎರಡು ಕಣ್ಣು, ನವನವ ತೋರುವ ಸವಿಯ ಮಾತನ್ನು ಕೇಳಿ ಕಿವಿ ಎರಡು ಹಿಗ್ಗಿದವು, ಹೋಗಿ ಬ್ರಹ್ಮಾಂಡವೆಲ್ಲ ಹೇಗೆ ತಿರುಗಿ ಬಂದೆ ಹೇಗಿರುವುದು ಬ್ರಹ್ಮಾಂಡ, ಯೋಗಿ ಪರಮ ಪುರುಷ ಹೇಗೆ ಧರಿಸಿಯನು ಹೇಗೆ ಭೂಗೋಳ ವಿಸ್ತಾರ, ದೇಸರಿಲ್ಲದೆ ಅಷ್ಟು ದೇಶ ತಿರುಗಿ ಬಂದೆ ಲೇಸಾಗಿ ಪೇಳೆನ್ನ ಮುಂದೆ, ಶ್ರೀಶ ಶ್ರೀಮದಾನಂತಾದ್ರೀಶ ಕೊರವಿ ಮಂದಹಾಸದಿಂದಲೇ ನುಡಿದಳು. ಕೊರವಿಯ ಮಾತನ್ನು ಕೇಳಿ ಆಕೆಗೆ ಧರಣಿದೇವಿಗೆ ಸಂತೋಷ ಆಗಿದೆ ಅಂತ ಹೇಳ್ತಾ ಇದ್ದಾಳಂತೆ. ಅಮ್ಮ ಧರ್ಮದೇವಿ, ನಿನ್ನ ಮಾತು ಕೇಳಿ ನಂಗೆ ಭಾಳ ಸಂತೋಷ ಆಯ್ತಮ್ಮ, ನಾನು ಧನ್ಯಳಾದೆ, ನಿನ್ನಂಥ ಕೊರವೆ ನಾ ಇನ್ನೊಂದು ಎಲ್ಲೂ ನೋಡೇ ಇಲ್ಲ ನೋಡು, ನೀ ಹೇಳಿದಂತೆ ಮಾಡ್ತೇನೆ, ನಿನ್ನ ಮಾತನ್ನು ನಾನು ಮೇರೋದಿಲ್ಲಮ್ಮ, ಭುವನ ವಿಲಕ್ಷಣಾಗಿರುವಂತಹ ನಿನ್ನನ್ನು ನೋಡಿದರೆ ನನ್ನ ಕಣ್ಣು ಬೇರೆ ನೋಡಬೇಕಂತೆ ಅನಿಸೋದಿಲ್ಲ, ನಿನ್ನ ಕಡೆನೇ ಕಣ್ಣು ಬಿಟ್ಟು ನೋಡ್ತಾ ಇರಬೇಕು ಅಂತ ಅನಿಸ್ತಾ ಇದೆ. ಆ ಹೊಸ ಸುಂದರವಾಗಿರುವಂತಹ ಮಾತುಗಳನ್ನು ಆಡ್ತಾ ಇದ್ದೆ, ಅದನ್ನು ಕೇಳಿ ನನ್ನ ಕಿವಿಗಳು ಸಂತೋಷವಾಗಿವೆ. ಬ್ರಹ್ಮಾಂಡವೆಲ್ಲ ತಿರುಗಿ ಬಂದೇನೆ ಅಂತ ಹೇಳ್ತೀಯ, ಆ ಬ್ರಹ್ಮಾಂಡ ಹೇಗಿದೆ? ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಆ ಬ್ರಹ್ಮಾಂಡವನ್ನು ಹೇಗೆ ಧರಿಸಿದ್ದಾನೆ? ಆ ಭೂಗೋಳ ವಿಸ್ತಾರ ಏನು ಹೇಳು ನನಗೆ. ಬೇಸರಿಲ್ಲದೆ ಎಷ್ಟೆಷ್ಟು ದೇಶಗಳನ್ನು ತಿರುಗಿ ಬಂದೆ, ಆ ಎಲ್ಲ ದೇಶಗಳ ಬಗ್ಗೆ ಹೇಳು. ಆಕೆಯ ಮಾತನ್ನು ಕೇಳಿ ಪರಮಾತ್ಮ ಮಂದಹಾಸದಿಂದ ಹೇಳ್ತಾನೆ, ಭೂಲೋಕದೊಳಗಿರುವ ಬಾಲೆಯರೊಳಗೆ ಬಹು ಮೇಲಾದವಳೆ ನೀನು, ಕೇಳಮ್ಮ ನಿನಗೆ ಪೇಳುವೆನು ಹರ್ಷದಲ್ಲಿ, ಕೇಳುವವರು ಆದರದಿರಿ ಕೇಳಿದರೆ ಮತ್ತೆಷ್ಟು ಹೇಳುವರಿಗಾಗುವುದು ಉಲ್ಲಾಸ, ಆಲಿಸಿ ಕೇಳಮ್ಮ ಮೂಲ ಪೇಳುವೆನು, ಈ ಏಳು ಲೋಕಕ್ಕೆ ಎಲ್ಲ ಆಲಯವಾಗಿರುವ ಸುವಿಶಾಲ ಬ್ರಹ್ಮಾಂಡ ಹೊರಗಾಲಯು ಒಂದಿಲ್ಲ, ಲೇಸಾಗಿರುವುದು ಮೂಲ ಅವ್ಯಾಕೃತ ಆಕಾಶ ತಾನೇ. ಅದು ಹೇಳ್ತಾ ಇದ್ದಾಳೆ, ಇಡೀ ಭೂಲೋಕದಲ್ಲಿ ನೀನೇ ಶ್ರೇಷ್ಠಳಾಗಿದೆಯಮ್ಮ, ಯಾರಿಗೆ ಸಂತೋಷದಿಂದ ಕೇಳ್ತಾರೆ ಅವ್ರಿಗೆ ಹೇಳಬೇಕು ಅಂತ ಬಹಳ ಉಲ್ಲಾಸ ಬರುತ್ತೆ, ಹೇಳಬೇಕು ಅಂತ ಅನಿಸುತ್ತೆ. ಆದ್ದರಿಂದ ನಾನು ಹೇಳೋದನ್ನು ಕೇಳಮ್ಮ, ಮೂಲ ಹೇಳ್ತೇನೆ ಕೇಳು. ಏಳು ಲೋಕಕ್ಕೆ ಈ ಸುವಿಶಾಲವಾದ ಬ್ರಹ್ಮಾಂಡದ ಹೊರಗೆ ಆಲಯವು ಹೊಂದಿಲ್ಲ, ಮೂಲ ಆಕಾಶ ಒಂದೇ ಇದೆ. ಆ ಕಡೆ ಈ ಕಡೆ ನಾಲ್ಕು ಕಡೆ, ಅತ್ತಿತ್ತ ನಾಲ್ಕು ಕಡೆ, ಮೇಲೆ ಕೆಳಗೆ ಎತ್ತ ನೋಡಿದರೂ ಸುತ್ತಲೇ ಬಯಲುಂಟು, ಮತ್ತಲ್ಲೇ ಪರಮ ಪುರುಷನೆಂಬ ಹರಿತಾನು ಅಂತರಡೆ ಕುಳಿತಿರುವ ಅಂತ ತಿಳಿಗೊಡದೆ, ಶಕ್ತಿ ನಾಮಕಳಾದ ಚಿತ್ತದೊಲ್ಲಭೇನು ಸುತ್ತಿ ಸಿಂಬಿಯ ಮಾಡಿ ನೆತ್ತಿಯ ಮೇಲಿಟ್ಟು, ಪೊತ್ತಿಹನು ಬ್ರಹ್ಮಾಂಡ ಸುತ್ತಲಿರುವುದು ಅದಕ್ಕೆ ಸಪ್ತದಶಾವರಣ ಕ್ಲಪ್ತವಾಗಿ, ಎಲ್ಲ ಕಡೆ ನೋಡಿದರು, ಮೇಲೆ ಕೆಳಗೆ ಎಲ್ಲ ಕಡೆ ನೋಡಿದರು ಬಯಲು. ಪರಮ ಪುರುಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಮಧ್ಯದಲ್ಲಿ ಕುಳಿತಿದ್ದಾನೆ.
ಶಕ್ತಿ ನಾಮಕಳಾಗಿರುವಂತಹ ಪರಮಾತ್ಮನ ಚಿತ್ತದ ವಲ್ಲಭೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನು ಸಿಂಬಿಯನ್ನಾಗಿ ಮಾಡಿಟ್ಕೊಂಡಿದ್ದಾನೆ ತಲೆ ಮೇಲೆ. ಆ ಸಿಂಬಿಯ ಮೇಲೆ ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ಹೊತ್ಕೊಂಡಿದ್ದಾನೆ. ಆ ಬ್ರಹ್ಮಾಂಡಕ್ಕೆ 7 ಆವರಣಗಳಿವೆ. ಶ್ರೀ ವಾಸುದೇವ ಪ್ರಥಮಾವರಣ, ಹೊರಗೆ ತಾ ವಿಷ್ಣು ತೇಳಿ ದ್ವಿತೀಯಾವರಣ, ತೃತೀಯ ತಾ ದೇವ ಸಂಕರ್ಷನು ಕೇವಲಾಗಿ, ಚತುರ್ಥಾವರಣ ಪ್ರದ್ಯುಮ್ನ ದೇವ, ಅದರೊಳು ಪಂಚಮಾವರಣ ಅನಿರುದ್ಧ ದೇವಿ, ವಿರಜಾ ನದಿಯು ಆವರಣ ಷಷ್ಠ ತಿಳಿ ದೇವಿ, ಶ್ರೀ ಸಹ ಸಪ್ತಾವರಣ ವೆನಿಸುವಳು ಮೂಲ ಪ್ರಕೃತಿ, ಭ್ರಾವದಲ್ಲಿ ತಿಳಿ 3 ಆವರಣ, 3 ಗುಣಾವರಣ ಅದರೊಳಗೆ ಅದು ಮಹತ್ತತ್ವ, ಮುಂದಾವರಣ ಅದರೊಳಗೆ ಅಹಂಕಾರ ತತ್ವ, ಮತ್ತಾವರಣ ಒಳಗೈದು ಪಂಚ ಮಹಾಭೂತಗಳು. ವಾಸುದೇವ ಪ್ರಥಮ ಆವರಣ, ವಿಷ್ಣು ದ್ವಿತೀಯ ಆವರಣ, ಸಂಕರ್ಷಣ ತೃತೀಯ ಆವರಣ, ಪ್ರದ್ಯುಮ್ನ ಚತುರ್ಥ ಆವರಣ, ಅನಿರುದ್ಧ ಪಂಚಮ ಆವರಣ. ವಿರಜಾ ನದಿಯು ಮಹಾಲಕ್ಷ್ಮೀ ದೇವಿಯ ವಿರಜಾ ನದಿಯಾಗಿದ್ದಾಳೆ. ಆ ವಿರಜಾ ನದಿಯು ಷಷ್ಠ ಆವರಣ ಅಂತ ತಿಳ್ಕೊ. ಮೂಲ ಪ್ರಕೃತಿ ಸಪ್ತಮ ಆವರಣ ಆಗಿದೆ. ಆಮೇಲೆ ಹೇಳ್ತಾ ಇದ್ದಾರೆ, ಆವರಣ 3 ಆವರಣ 3 ತಿಳಿ 3 ಆವರಣ 3 ಗುಣ ಅದರೊಳಗೆ, 3 ಆವರಣದೊಳಗೆ 3 ಗುಣಗಳು, ಮಹತ್ತತ್ವ ಮುಂದಿನ ಆವರಣ, ಆಮೇಲೆ ಅಹಂಕಾರ ತತ್ವ, ಆಮೇಲೆ 5 ಪಂಚಮಹಾಭೂತಗಳು. ಅದಕ್ಕಿಂತ ಮತ್ತೊಳಗೆ ಉದಕುಂಟು ಸುತ್ತೆಲ್ಲ, ಅದಕ್ಕೆ ಬಹಿರಾವರಣ ಮುದಕವೆಂತೆಂಬುವರು, ಅದರೊಳಗೆ ಕೂರ್ಮ ರೂಪದಲ್ಲಿ ಪೊಂದಿಹ ವಿಷ್ಣು ಮುದದಿ, ಬ್ರಹ್ಮಾಂಡದಲ್ಲಿ ಅದು 100 ಕೋಟಿಗಾವುದ ಉಂಟು, ತಿಳಿ ಚಂದ್ರವದನೆ ನೀನು, ಅಪರ ಖರ್ಪರ ಖಡರ 50 ಕೋಟಿ ಮುದದಿಂದ ವಿಸ್ತಾ 50 ಕೋಟಿ, ತಿಳಿ ಅದರೊಳಗೆ ಉದಕವಿರುವುದು ಮತ್ತೆ ಪರಿಮಿತಿ ಕೇಳು, 15 ಕೋಟಿಗಾವುದು ಉಂಟು, ಚಂದಾಗಿ ಅದಕ್ಕೆ ಹೆಸರುಂಟು ಗರ್ಭೋದಕವು. ಸುತ್ತಲೂ ಬಹಿರಾವರಣ ಅಂತ ಕರೀತಾರೆ. ಅಲ್ಲಿ ನೀರಿದೆ, ಅಲ್ಲಿ ಪರಮಾತ್ಮ ಕೂರ್ಮ ರೂಪದಿಂದ ಇದ್ದು ಬ್ರಹ್ಮಾಂಡವನ್ನು ಹೊತ್ಕೊಂಡಿದ್ದಾನೆ. ಆ ಬ್ರಹ್ಮಾಂಡ 50 ಕೋಟಿ ವಿಸ್ತಾರವಾಗಿದೆ. ಅದರ ತಳದಲ್ಲಿ ನೀರಿದೆ, ಅದು 15 ಕೋಟಿ, ಅದಕ್ಕೆ ಗರ್ಭೋದಕ ಅಂತ ಕರೀತಾರೆ. ಕೇಳಮ್ಮ ಅದರೊಳಗೆ ಮೂಲ ಕೂರ್ಮನು ವಿಷ್ಣು, ಮೇಲೆ ಕೂರ್ಮನು ವಾಯುದೇ, ಮೇಲೆ ಶೇಷನು ತಾನು ಸಾಲ್ಬಿಡಿದು 1000 ವಿಶಾಲ ಹೆಡೆಗಳ ಒಳಗೆ ಮೇಲಾದ ಒಂದೆಡೆಯ ಮೇಲೊಂದು ಸಾಸಿವೆ ಕಾಳು ಇಟ್ಟಂತೆ, ಭೂಗೋಳ ಪತ್ತಿಹನು ಮೂಲ ಗರ್ಭೋದಕ, ಮೇಲೆ 10 ಕೋಟಿ 1 ಲಕ್ಷ ಕಡಿಮೆ, ಭೂಗೋಳ ಲಕ್ಷ ಮಿತಿ ಪರಿಮಿತಿ, ಮುಂದೆ ಭೂಲೋಕದಾರಭ್ಯ, ಮೇಲೆ ಸೂರ್ಯನ ತನಕ ಕೇಳು, ಆಕಾಶ 1 ಲಕ್ಷ ಪರಿಮಿತಿಯು, ಲೋಲಲೋಚನೆ ಅಮ್ಮ ಅದರೊಳಗೆ ಮೂಲ ಕುರ್ಮನಾಗಿರುವಂತಹ ಪರಮಾತ್ಮ ವಿಷ್ಣು ಇದ್ದಾನೆ. ಆ ಮೂಲ ಕುರ್ಮನ ಮೇಲೆ ವಾಯುದೇವರು, ಅವನ ಮೇಲೆ ಶೇಷದೇವರು. ಆ ಶೇಷದೇವರು 1000 ಹೆಡೆಗಳನ್ನು ಹಿಡಿದುಕೊಂಡು ಈ ಭೂಗೋಳವನ್ನು ಸಾಸಿವೆ ಕಾಳಿನಂತೆ ಇಟ್ಕೊಂಡಿದ್ದಾನೆ. ಗರ್ಭೋದಕ ಅದರ ಮೇಲೆ 1 ಲಕ್ಷ ಕಡಿಮೆ ಭೂಗೋಳ, ಅದರ ಮಧ್ಯೆ ಲಕ್ಷ ಪರಿಮಿತಿ, ಭೂಲೋಕದಾರಭ್ಯ ಸೂರ್ಯನ ತನಕ ಆಕಾಶ ಇದೆ. ಸುತ್ತ ಬ್ರಹ್ಮಾಂಡದೊಳಗೆ ಅತ್ಯಂತ ಮಧ್ಯಕಾದಿತ್ಯ ಮಂಡಲ ಉಂಟು, ಉತ್ತಮಳೆ ಕೇಳು ಆದಿತ್ಯ ಮಂಡಲ ಹಿಡಿದು, ಮತ್ತೆ ಖರ್ಬರ ತನಕ ಸುತ್ತೆಲ್ಲ 4 ಕಡೆ, ಮತ್ತೆ ಮೇಲೆ ಕೆಳಗೆ ಕ್ಲಪ್ತೋ ಯೋಜನವು 25 ಕೋಟಿ ಮೂಲ, ಶೇಷನ ತಲೆಯ ಮೇಲೆ ಪಾಷಾಣಮಯ ಮೂಲ ಭೂಮಿಯು ಉಂಟು, ಮೇಲುಂಟು ನರಕವೆಂಬ ಲೋಕ, ಮುಂದದರ ಮೇಲೆ ಸಾಲ್ಬಿಡಿದು 14 ಲೋಕಗಳುಂಟು, ಲೇಸಾಗಿ ಎಲ್ಲಕ್ಕೂ ಮೇಲೆ ವೈಕುಂಠ. ಈ ಬ್ರಹ್ಮಾಂಡದೊಳಗೆ ಮಧ್ಯದಲ್ಲಿ ಆದಿತ್ಯ ಮಂಡಲ, ಆದಿತ್ಯ ಮಂಡಲ ಹಿಡ್ಕೊಂಡು ಆಕಾಶದ ತನಕ ಸುತ್ತೆಲ್ಲ 4 ಕಡೆ 25 ಕೋಟಿ ಮೂಲ ಶೇಷನ ತಲೆಯ ಮೇಲೆ ಈ ಭೂಮಿ ಇದೆ. ಅದ ಮೇಲೆ ನರಕಲೋಕ, ಅದರ ಮೇಲೆ 14 ಲೋಕಗಳು ಉಂಟು, ಎಲ್ಲಕ್ಕೂ ಮೇಲೆ ವೈಕುಂಠ ಲೋಕ.
ಏಳು ಲೋಕಗಳುಂಟು ಈ ಲೋಕದಾರಭ್ಯ ಮೇಲೇಳು ಲೋಕಗಳು ಕೇಳು. ಅವುಗಳ ಹೆಸರು ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ. ಮೇಲೇಕೆ ಜನಲೋಕ, ಮೇಲೆ ತಪಲೋಕ, ಮೇಲುಂಟು ಸತ್ಯವೆಂಬ ಲೋಕ ತಿಳಿಯೇ. ಮಾತೆ ಈ ಲೋಕದ ಕೆಳಗೆ ಲೋಕಗಳು ನೀ ತಿಳಿ. ಅವು ಅತಳ ವಿತಳ ಸುತಳವು, ಮತ್ತೆ ತಳಾತಳ ಮಹಾತಳ ರಸಾತಳವು. ಮೂಲದಲ್ಲಿ ಪಾತಾಳವೆಂದೆನಿಸಿ ನಾಥ ಶ್ರೀ ಹರಿಯಂಗ ಜಾತವಾಗಿ ಹವಲ್ಲಿ. ಆತನೇ ವಿರಾಟ ರೂಪಿ ಖ್ಯಾತನಾಗಿರುವ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಲೋಕದ ಕೆಳಗೆ 7 ಲೋಕಗಳಿವೆ, ಮೇಲೆ 7 ಲೋಕಗಳಿವೆ. ಭೂಲೋಕ, ಭುವರ್ಲೋಕ, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಮೇಲೆ ಸತ್ಯಲೋಕ. ಇನ್ನು ಕೆಳಗೆ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ ಅಂಥೇಳಿ. ಮೂಲದಲ್ಲಿ ಕೆಳಗೆ ಪಾತಾಳ ಅಂತಿದೆ. ಪರಮಾತ್ಮ ಅಲ್ಲೇ ವಿರಾಟ ರೂಪಿಯಾಗಿರುವಂತಹ ಪರಮಾತ್ಮ ಅಲ್ಲಿದ್ದಾನೆ. ಪಾತಾಳವೆಂಬುದು ಆತನ ಅಂಗಾಲು, ರಸಾತಳವು ಎಂಬುದು ಆತನ ಹಿಂಬಡ ಪಾದ. ಆತನ ಹರಡವು ಮಹಾತಳವು, ಮೇಲೆ ತಳಾತಳವು ಎಂಬುದು ಆತನ ಕಣಕಾಲು. ಆತನ ಮೊಣಕಾಲಿಗಾತು ಸುತ್ತಿರುವುದು, ಸುತಳವಿರುವುದು ಆತನ ತೊಡಗಿರುವ ಆತು ವಿತಳಾತಳವು. ಆತನ ಪಕ್ಷಸ್ಥಳವು ಭೂತಳವೆನಿಸುವುದು, ಆತನ ನಾಭಿ ವಿಖ್ಯಾತ ಭುವನವೆನಿಸುವುದು. ಆತನ ಹೃದಯ ಪ್ರಖ್ಯಾತ ಸ್ವರ್ಲೋಕವು, ಆತನ ಕಂಠ ಸಂಜಾತ ಮಹವೆನಿಸುವುದು. ಆತನ ವದನ ಸಂಭೂತ ಜನವೆನಿಸುವುದು, ಆತನ ಹಣೆಯು ವಿಖ್ಯಾತ ತಪವೆನಿಸುವುದು. ಆತನ ಶಿರವು ಪ್ರಖ್ಯಾತವು ಸತ್ಯ. ಹೇಳ್ತಾರೆ, ಪಾತಾಳ ಎನ್ನುವುದು ಆ ಪರಮಾತ್ಮನ ಹರಡು, ಆತನ ಅಂಗಾಲು. ರಸಾತಳವು ಆತನ ಹಿಂಬಡ ಪಾದ. ಮಹಾತಳ ಆಮೇಲೆ ಹರಡು, ಆಮೇಲೆ ಮಹಾತಳ, ಸುತಳವು ಇದೆ. ಸುತಳ, ತಳಾತಳವು ಅವನ ಕಣಕಾಲು, ಮೊಣಕಾಲು ಸುತಳ ಅಂತ ಅನಿಸ್ಕೊಳುತ್ತೆ. ತೊಡೆ ವಿತಳ, ಆತನ ಪಕ್ಷಸ್ಥಳ ಭೂತಳಾಗಿದೆ. ಆತನ ನಾಭಿಯೇ ವಿಖ್ಯಾತವಾಗಿರುವಂಥ ಭುವನವಾಗಿದೆ. ಅವನ ಹೃದಯ ಪ್ರಖ್ಯಾತ ಸ್ವರ್ಲೋಕ, ಆತನ ಕಂಠ ಸಂಜಾತ ಮಹರ್ಲೋಕ. ಆತನ ವದನ ಸಂಭೂತ ಜನವೆನಿಸುವುದು, ಆತನ ಹಣೆಯ ವಿಖ್ಯಾತ ತಪಲೋಕ. ಆತನ ಶಿರ ಸತ್ಯಲೋಕ ಅಂತ ಹೇಳ್ತಾರೆ. ಸುತ್ತೆಲ್ಲ ತಿರುಗಿ ಈ ಪೃಥ್ವಿಯಲ್ಲಿ ನಾ ಬಂದೆ, ಮತ್ತಿದರ ವಿಸ್ತಾರ ಚಿತ್ತಿಟ್ಟು ಕೇಳು. 50 ಕೋಟಿ ಇದಕ್ಕೆ ಸಪ್ತ ದ್ವೀಪಗಳುಂಟು, ಮತ್ತಲ್ಲೇ ನಡುವೆ ಸುತ್ತಲೇ ಸಮುದ್ರಗಳು. ಸಪ್ತ ಪರಿಮಿತಿಯಿಂದ ಕ್ಲಪ್ತವಾಗ್ಯಹು, ಬಿಂಬೋಷ್ಟೇ ಕೇಳೆ ಸಪ್ತವೆಂಬುವ ದೀಪ. ಜಂಬೂದ್ವೀಪವು ಪ್ಲಕ್ಷವೆಂಬುವ ದೀಪ, ಶಾಲ್ಮಲವೆಂಬುವ ದೀಪ, ಮತ್ತೆ ಇಂಬಾದ ಕುಶದ್ವೀಪ. ಕಂಬು ಕಂಠಿಯ ಕೇಳು ಕೌಂಚ ದೀಪ, ಶಾಖವೆಂಬುವ ದ್ವೀಪ, ಪುಷ್ಕರೆಂಬುವ ದೀಪ. ತಿಳಿ ಅಂಬುಜಾಕ್ಷೆ. ಸುತ್ತೆಲ್ಲ ಪೃಥ್ವಿಯಲ್ಲಿ ತಿರುಗಿ ಬಂದಿದ್ದೇನೆ, ಅದರ ವಿಸ್ತಾರವನ್ನು ಹೇಳ್ತಾ ಇದ್ದೇನೆ ಕೇಳು. 50 ಕೋಟಿ ವಿಸ್ತಾರವಾಗಿದೆ. ಇದಕ್ಕೆ ಸಪ್ತ ದ್ವೀಪಗಳು ಅಂತ ಹೇಳ್ತಾರೆ. ನಡುವೆ ಇದೆ, ನಡುವೆ ಸುತ್ತಲೂ ಸಮುದ್ರವಾಗಿದೆ. ಅದು ಸಪ್ತ ಪರಿಮಿತಿಯಾಗಿದೆ. ಆಮೇಲೆ ಹೇಳ್ತಾರೆ, ಸಪ್ತವೆಂಬುವ ದ್ವೀಪ ಅವು ಯಾವುವು ಅಂದರೆ ಜಂಬೂದ್ವೀಪ, ಲಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಈ ರೀತಿಯಾಗಿ ಪುಷ್ಕರ ದ್ವೀಪ ಈ ರೀತಿಯಾಗಿದೆ ಅಂತ ಹೇಳ್ತಾರೆ. ಬೋಧಿಸುವೆ ಕೇಳು ನೀ ಸಪ್ತೋದಧಿಗಳ ಇನ್ನು ಲವಣೋದಧಿ ಇಕ್ಷರಸೋದಧಿಯು ವಿಸ್ತೃತ ಸುರೋದಧಿಯು ಮುಂದಕ್ಕೆ ಘೃತೋದಧಿಯು ದಧಿಯು ಮಂಡೋದಧಿಯು ಕ್ಷೀರಸಾರೋದಧಿಯು ದಿವ್ಯ ಸ್ವಾದೋದಧಿಯು ತಿಳಿಯ ನುಡಿಯ ಸ್ವಾದಬಲ್ಲವಳೆ. ಲಕ್ಷಗಾವುದ ಚಂಚಲಾಕ್ಷಿ ಜಂಬೂದ್ವೀಪ ಲಕ್ಷದ್ವೀಪ 2 ಲಕ್ಷಗಾವುದ 4 ಲಕ್ಷ ಶಾಲ್ಮಲಯ 8 ಲಕ್ಷ ಕುಶದ್ವೀಪ 16 ಲಕ್ಷ ಕ್ರೌಂಚ 32 ಲಕ್ಷ ಶಾಖದ್ವೀಪ 64 ಲಕ್ಷ ಪುಷ್ಕರ ದ್ವೀಪ ಅಂತ ಹೇಳ್ತಾ ಇದ್ದಾಳೆ. ಸಪ್ತೋದಧಿಗಳು ಆದರೆ ಲವಣ ಸಮುದ್ರ, ಇಕ್ಷು ಸಮುದ್ರ, ದಧಿ ಸಮುದ್ರ, ಘೃತ ಸಮುದ್ರ,
ಸಮುದ್ರ, ಕ್ಷೀರ ಸಮುದ್ರ, ಸ್ವಾದೋದಕ ಸಮುದ್ರ, ಈ ರೀತಿಯಾಗಿ ಇದೆ ಅಂತ ಹೇಳ್ತಾರೆ. ಲಕ್ಷಗಾವುದವಾಗಿರುವಂತಹ ಜಂಬೂದ್ವೀಪ, ಆಮೇಲೆ ಪ್ಲಕ್ಷದ್ವೀಪ, 2 ಲಕ್ಷಗಾವುದ, 4 ಲಕ್ಷ ಶಾಲ್ಮಲ ದ್ವೀಪ, 8 ಲಕ್ಷ ಕುಶದ್ವೀಪ, 16 ಲಕ್ಷ ಕೌಂಚದ್ವೀಪ, 32 ಲಕ್ಷ ಶಾಖದ್ವೀಪ, 64 ಲಕ್ಷ ಪುಷ್ಕರ ದ್ವೀಪ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸಮುದ್ರಗಳಿವೆ, ಅವುಗಳ ವಿಸ್ತಾರ ಎಲ್ಲ ಹೇಳ್ತಾರೆ. ಪರಮಾತ್ಮನೇ ಇದ್ದಾನೆ, ಅವನೇ ಸೃಷ್ಟಿ ಮಾಡ್ತಾನೆ. ಇದರಂತೆ ತಿಳಿಯಮ್ಮ ಚದುರೆ ಸಾಗರ ಸಪ್ತ, ಅದರ ಸುತ್ತಲೇ ಸುವರ್ಣದ ಭೂಮಿ ಇರುವುದು, ಅದರ ಸುತ್ತುಂಟು ವಜ್ರದ ಭೂಮಿ ಮುಂದೆ, ಮತ್ತದರ ಸುತ್ತಲೇ ಆವಾಪ ಪರಿಯ ಗಿರಿಯುಂಟು. ಸುದತಿ ಲೋಕಾಲೋಕವದು ತಿಳಿಯೇ ನೀನು, ಅದರ ಸುತ್ತಲೇ ಇರುವುದು ಅಂಧಂತಮ, ಅದರ ಸುತ್ತಲೇ ಇರುವುದು ಘನೋದಕ, ಮತ್ತೆ ಅದರ ಸುತ್ತಲೇ ಇರುವ ಅನಂತಾಸನವು, ಅದರ ಸುತ್ತಲೇ ಇರುವುದು ಅಂಡಕರ್ಪರವು, ಅದು ಬಲ್ಲೆ ನೀನು ಹೇಳಿದೆ ಮುಂಚೆ ನಾನು ಹೇಳ್ತಾ ಇದ್ದಾರೆ. ಈ ಸಾಗರ, ಸಪ್ತಸಾಗರ, ಅದರ ಸುತ್ತಲ ಸುವರ್ಣದ ಭೂಮಿ, ಅದರ ಸುತ್ತಲೂ ವಜ್ರದ ಭೂಮಿ, ಮತ್ತು ಅದರ ಸುತ್ತಲೂ ಅನೇಕ ಪರ್ವತಗಳಿವೆ, ಲೋಕಾಲೋಕ ಅಂತ ಕರೀತಾರೆ. ಅದರ ಸುತ್ತಲೇ ಇದೆ ಅಂಧಂತಮಸ್ಸು, ಅದರ ಸುತ್ತಲೂ ಘನೋದಕ ಇದೆ, ಅದರ ಸುತ್ತಲೂ ಅನಂತಾಸನ ಇದೆ, ಅದರ ಸುತ್ತಲೂ ಅಂಡಕರ್ಪವಿದೆ. ಅದ್ರ ಬಗ್ಗೆ ನಿನಗೆ ಮೊದಲೇ ಹೇಳಿದ್ದೇನೆ. ಹೆತ್ತವ ನೀ ಕೇಳೆ ಮತ್ತೆ ಸ್ವರ್ಣದ ಭೂಮಿ, ಕ್ಲಪ್ತ ಪೇಳವನು 84 ಲಕ್ಷ, ಮೇಲೆ ಮತ್ತದ್ದು 1/2 ಲಕ್ಷ, ಅದಕ್ಕತ್ತೆ ಇರುವುದು ವಜ್ರಯುಕ್ತ ಭೂಮಿಯು. ಲಕ್ಷ ಕ್ಲಪ್ತ 1 ಸುತ್ತ ಲೋಕಾಲೋಕ, ಕ್ಲಪ್ತ ಇರುವುದು 50,000ವು 50 ಲಕ್ಷ, ಸಪ್ತಕೋಟಿ ತಮಸು ಕ್ಲಪ್ತ ಲಕ್ಷವು. ಕಡಿಮೆ ಹೆತ್ತಿರುವ ದದಿಯ ಪರಿಸುತ್ತದೆ ಘನೋದಕು ಸಪ್ತಕೋಟಿಯು. ಮೇಲೆ ಸಪ್ತಕೋಟಿಯ ಮೇಲೆ ಕ್ಲಪ್ತ, ಅದರೊಳಗೆ ಲಕ್ಷ ಕಡಿಮೆಯು ತಿಳಿ ಮತ್ತನಂತಾಸನವು. ಕ್ಲಪ್ತ ಲಕ್ಷವು 3 ಸುತ್ತಲೇ ಒಳಗೆ ಮಧ್ಯವರ್ತಿ ಜಂಬೂ ದ್ವೀಪ ಮಧ್ಯಭೂಮಿಯ ಹಿಡಿದು ಮತ್ತೆ ಖರ್ಪರ ತನಕ ನೋಡಿದರು 25 ಕೋಟಿ. ನೋಡಿಲ್ಲ, ಸರಿಯಾಗಿ ಲೆಕ್ಕ ಸಹಿತ ಹೇಳ್ತಾ ಇದ್ದಾರೆ. ಸ್ವರ್ಣಭೂಮಿ 84 ಲಕ್ಷ, ಮತ್ತು ಅದು 1/2 ಲಕ್ಷ, 84 1/2 ಲಕ್ಷ ಹತ್ತಿದೆ ವಜ್ರಯುಕ್ತವಾದ ಭೂಮಿ. ಲಕ್ಷ ಕ್ಲಪ್ತ 1.5 ಸುತ್ತ ಲೋಕಾಲೋಕ ಇದೆ, 50,000 50 ಲಕ್ಷ. ಘನೋದಕ, ಅದರ ಸುತ್ತಲೂ ಘನೋದಕ ಇದೆ. ಆಮೇಲೆ ಅನಂತಾಸನ, ಅದರ ಮಧ್ಯದಲ್ಲಿ ಜಂಬೂದ್ವೀಪ ಇತ್ಯಾದಿ ಎಲ್ಲ ನೋಡ್ರಿ, ಪ್ರತಿಯೊಂದು ಸಂಖ್ಯೆಯಿಂದ ಹೇಳ್ತಾ ಇದ್ದಾರೆ. ಜಂಬಾಲಾಕ್ಷಿ ಕೇಳು ಜಂಬೂದ್ವೀಪದ ವಿವರ, 9 ಖಂಡಗಳು ಹಿಂಬಾಗಿ ಒಂದೊಂದೇ 9,000 ಎಂಬುವುದಾವುದವು. 9 ಖಂಡಕ್ಕೆ ನಂಬ ನಾಮವು, ನಿನಗೆ ಬಿಂಬಿಸಿ ಕೇಳು ಚಂದ್ರಬಿಂಬ ವದನೆ. ವರ ಇರಾವತ ಖಂಡ, ವರಮೇ ಕೇತುಮಾಲ ಖಂಡ, ಪರಮರಮ್ಯಕ ಖಂಡ, ವರ ಹಿರಣ್ಮಯ ಖಂಡ, ಕುರುಖಂಡ ಭದ್ರಾಶ್ವ ಸರಸವಾಗಿಯ ಖಂಡ, ಹರಿವರ್ಷ ಖಂಡ, ಕಿಂಪುರುಷಂಬ ಖಂಡ, ಈ ಭರತಖಂಡ. ಆಮೇಲೆ ಇನ್ನು ದ್ವೀಪಗಳಿವೆ, 9 ಖಂಡಗಳಿವೆ. ಮೊದಲನೇದು ಜಂಬೂದ್ವೀಪ, ಆಮೇಲೆ ಹೇಳ್ತಾರೆ ಇಳಾವೃತ ಖಂಡ, ಕೇತುಮಾಲಾ ಖಂಡ, ರಮ್ಯಕ ಖಂಡ, ಹಿರಣ್ಮಯ ಖಂಡ, ಕುರುಖಂಡ, ಭದ್ರಾಶ ಖಂಡ, ಹರಿವರ್ಷ ಖಂಡ, ಕಿಂಪುರುಷಂಬ ಖಂಡ, ಆಮೇಲೆ ಈ ಭರತಖಂಡ. ಗುರುತದಿಂದಲೇ 8 ಪರ್ವತಗಳು ಯವು, ಸರಸಾಗಿ ಎಲ್ಲಕ್ಕೂ 2,000 ಪರಿಮಿತಿಯೋ. ಅವಲ್ಲೇ ಇರುವ ನವಖಂಡಕ್ಕೆ ಮರ್ಯಾದೆ ತಿಳಿ, ಬಹು ಮರ್ಯಾದೆಯವಳೆ. ಸರಸಾಗಿ ಕೇಳು ಆ ಗಿರಿಗಳು, ಮಾಲ್ಯವಾನ್ಗಿರಿ, ನೀಲಗಿರಿ, ಶ್ವೇತಗಿರಿ, ಶೃಂಗವಾನ್ಗಿರಿಯು, ಗಿರಿಗಂಧಮಾದನವು, ಗಿರಿ ನಿಷಧವೆಂಬುದು, ಗಿರಿ ಹೇಮಕೂಟ, ಹಿಮಾಲಯವು, ಬರಗಿರಿ ಹಿಮಾಲಯ ಅಂತ ಹೇಳ್ತಾರೆ. ಇನ್ನು 8 ಪರ್ವತಗಳಿವೆ, ಅವು ಒಂದೊಂದಕ್ಕೂ 2,000 ಇದೆ, ದೂರದಲ್ಲಿವೆ, ಅಷ್ಟು ಪರಿಮಿತಿ ಇದೆ ಅವ್ರದ್ದು. ಮಾಲ್ಯವಾನ್ಗಿರಿ, ನೀಲಗಿರಿ, ಶ್ವೇತಗಿರಿ, ಶೃಂಗವಾನ್ಗಿರಿ, ಗಂಧಮಾದನಗಿರಿ, ನಿಷಧಪವೆಂಬ ಗಿರಿ, ಹೇಮಕೂಟ ಮತ್ತು ಶ್ರೇಷ್ಠವಾಗಿರುವಂಥ ಹಿಮಾಲಯ.
ಮಧ್ಯದಲ್ಲಿರುವುದು ಶುದ್ಧ ಚತುರಸ್ರಾಗಿ ಇದ್ದಿಳ ಖಂಡ ವ್ರತಖಂಡ ಶುದ್ಧ ಕನಕಾತ್ಮಕವಾಗಿದ್ದಂಥ ಮೇರುಗೆ ಉದ್ದಲಕ್ಷವದರ ಮಧ್ಯದಲ್ಲಿರುವುದು ಮದ್ಕುಣಿಕೆ ಹೂವಿನಂತೆ ಇದ್ದ ಅದರ ಆಕರ ಬುದ್ಧಿವಂತಿಯೇ ತಿಳಿ ಬುದ್ಧಿಯಿಂದ ಧರೆಯೊಳಗೆ ಉದ್ದ ನಟ್ಟಿರುವುದು 16,000 ಹೊರಗುದ್ದ 80 ಮೇಲ್ 4 ಇರುತಿಹದು ಕೇಳು ಮೇಲಿರುವ ಅಡ್ಡಾಗಲು ಸರಸಾಗಿ 32,000 ತಳಕೇರು 16,000 ಅಡ್ಡಾಗಲು ಪತ್ನಿಗೆ. ನೋಡ್ರಿ, ಇಡೀ ಬ್ರಹ್ಮಾಂಡದ ಉದ್ದ ಎಷ್ಟು ಇದೆ, ಅಡ್ಡ ಎಷ್ಟಿದೆ, ಅದು ಯಾವ ರೀತಿಯಾಗಿದೆ ಎಲ್ಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ದಿಳಾವ್ರತ ಖಂಡ, ಕನಕಾತ್ಮಕವಾಗಿರುವಂತಹ ಮೇರುಗಿರಿ, ಅದು 1,00,000 ಯೋಜನದಲ್ಲಿ ಮಧ್ಯದಲ್ಲಿ ಹೂವಿನಂತೆ ಅದರ ಆಕಾರ ಇದೆ. ಈ ರೀತಿಯಾಗಿ ಈ ಎಲ್ಲ ಇದರ ಅಗಲ ಎಷ್ಟಿದೆ ಅಂದರೆ 32,000 ಅಂತ ಹೇಳ್ತಾರೆ. ಕ್ಲಪ್ತದಲ್ಲಿ ಖಂಡ 9,000 ಇರಲು 10,000 ಮೇಲೆ 6,000 ವಿಸ್ತಾರದ ಗಿರಿಯಲ್ಲೇ ಮತ್ತಿರುವುದೇಗೆಂದು ಚಿತ್ತ ಸಂಶಯ ಬೇಡ. ಸತ್ಯ ಮೇರುವಿನ ಹೊರತಿಲಾವೃತ ಖಂಡ ಸುತ್ತಲಿರುವುದು 9,000 ಶುದ್ಧ ಪಶ್ಚಿಮ ಪೂರ್ವದಕ್ಕಿದ್ದಂಥ ಲವಣ ಸಮುದ್ರ ಅವಧಿಯು ಆಗಿದ್ದಂಥ ಕೇತುಮಾಲಾ ಭದ್ರಾಶ್ವ ಖಂಡಗಳು ಮದ್ದಲೆಯ ಪರಿತಗ್ಗು ಇದ್ದ ಕಾರಣದಿಂದ ಒತ್ತು ಬರುವುದು ನೀರು ಶುದ್ಧ ಲವಣ ಭೂಮಿ 9,000. ಆಮೇಲೆ ಹೇಳ್ತಾ ಇದ್ದಾರೆ 9 ಖಂಡಗಳು ವಿಸ್ತಾರ ಹೇಳ್ತಾ ಇದ್ದೇನೆ ಕೇಳು. ತಿಲಾವೃತ ಖಂಡ, ಆಮೇಲೆ ಲವಣ ಸಮುದ್ರ, ಕೇತುಮಾಲಾ ಖಂಡ, ಭದ್ರಾಶ್ವ ಖಂಡ, ಈ ರೀತಿಯಾಗಿದೆ. ಆ ಶುದ್ಧ ಲವಣ ಭೂಮಿ 9,000 ಅಗಲವಾಗಿದೆ ಅಂತ ಹೇಳ್ತಾರೆ. ಹರಿಣಾಕ್ಷಿ ದಕ್ಷಿಣಕ್ಕೆ ಹರಿವರ್ಷ ಖಂಡ, ಕೆಂಪುರುಷ ಖಂಡ, ಮತ್ತು ಸರಸಾಗಿ ಉತ್ತರಕ್ಕೆ ಪರಮರಮ್ಯಕ ಖಂಡ, ವರ ಹಿರಣ್ಮಯ ಖಂಡ. ಸರಸಾಗಿ ಅವು 4 ಕೊರೆದನ ದಂಡಾಕಾರ ಪರಿಹವು ನೋಡೆ ಅಲ್ಯುತ್ತರಾಬ್ಧಿ ಬದಿಯಲ್ಲಿರುವ ಕುರುಖಂಡ. ದಕ್ಷಿಣಕ್ಕೆ ಬಲ್ಲಿದಬ್ಧಿಯ ತೀರದಲ್ಲಿ ಭಾರತ ಖಂಡ, ಪುಲ್ಲಾಕ್ಷಿ ನೀನು ಮನದಲ್ಲಿ ತಿಳಿ ಸಮವೆರಡು ಬಿಲ್ಲಿನಾಕಾರ. ಆಮೇಲೆ ಹೇಳ್ತಾರೆ ಹರಿವರ್ಷ ಖಂಡ, ಕೆಂಪುರುಷ ಖಂಡ, ಉತ್ತರಕ್ಕೆ ಪರಮ ರಮ್ಯಕ ಖಂಡ, ಹಿರಣ್ಮಯ ಖಂಡ ಇವು ಇದೆ. ಅದಾದ ಮೇಲೆ ಕುರುಖಂಡ, ಆಮೇಲೆ ಭಾರತ ಖಂಡ. ಇವೆಲ್ಲ ಹೇಗಿದೆ ಅಂದರೆ ಬಿಲ್ಲಿನ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ಗಿರಿಗಂಧಮಾದನವು ಇರುತಿಹುದು ಪೂರ್ವಕ್ಕೆ, ವರಮಾಲ್ಯವಾನ್ ಗಿರಿ ಇರುತಿಹುದು ಪಶ್ಚಿಮಕ್ಕೆ, ಗಿರಿ ನೀಲಗಿರಿ ಶ್ವೇತಗಿರಿ ಶೃಂಗವಾನೆಂದು ಇರುತ್ತೆ ಉತ್ತರಕ್ಕೆ. ಗಿರಿ ನಿಷಧವೆಂಬುದು ಗಿರಿ ಹೇಮಕೂಟವರಗಿರಿ ಹಿಮಾಲಯವೆಂಬುದೇ ಇರುತ್ತು ದಕ್ಷಿಣಕ್ಕೆ. ಅರಸಿನಿ 8 ಗಿರಿಯ ಆಕಾರ ಕೇಳಿ ಗಿರಿಯತೆ ಕೊರೆದಂತೆ ಮಾಲ್ಯವಾನ್ ಗಿರಿ ಪೂರ್ವಕ್ಕೆ ಇದೆ. ಗಂಧಮಾದನಗಿರಿ ಪೂರ್ವಕ್ಕೆ, ಮಾಲ್ಯವಾನ್ಗಿರಿ ಪಶ್ಚಿಮಕ್ಕೆ, ಉತ್ತರಕ್ಕೆ ಶ್ವೇತಗಿರಿ, ಆಮೇಲೆ ಹೇಮಕೂಟಗಿರಿ ಹಿಮಾಲಯ ದಕ್ಷಿಣಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ 8 ಗಿರಿಯು ಹೇಗಿದೆ ಅಂದರೆ ಒಳ್ಳೆ ತಮ್ಮ ಗೆರೆ ಕೊರದಂತೆ ಆಕಾರ ಬರೆದು ಹೆಂಗಿರ್ತದೆ, ಗೆರೆಯಿಂದ ಆಕಾರ ಬರೆದು ಹೇಗಿರುತ್ತೆ ಹಾಗಿದೆ. ಸುತ್ತಗಿರಿಗಳ ಮಧ್ಯವರ್ತಿ ಎನಿಸಿ ಮೇರು ಮಧ್ಯ ಭಾಗವ ಹಿಡಿದು ಮತ್ತೆ ಸಾಗರ ತನಕವೆತ್ತ ನೋಡಿದರು 50,000 ಕ್ಲಪ್ತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆಗೂ ಗಿರಿಗಳು ಇದೆ. ಮಧ್ಯಭಾಗದಲ್ಲಿ ಸಾಗರ ತನಕ ಏನು ಭೂಮಿ ಇದೆ ಗಿರಿಯಿಂದ ಮತ್ತು ಸಾಗರದಿಂದ ಅದು ಹೇಳ್ತಾ ಇದ್ದಾರೆ. 50,000 ಇದೆ. 50,000 ದಿಟ್ಟಾದ ಮೇರು ಬೆಟ್ಟದ ಮೇಲ್ಕೇಳು. ಅಷ್ಟದಿಗ್ಭಾಗದಲ್ಲಿ ಅಷ್ಟದಿಕ್ಪಾಲಕರ ಅಷ್ಟಗ್ರಹಗಳುಂಟು. ನಟ್ಟ ನಡುವೆ ತೆರೆದು ಸೃಷ್ಟಿಕರ್ತನ ಮನೆಯು ಶ್ರೇಷ್ಠವಾಗಿ ಮೇಲಂತರಿಕ್ಷದಲ್ಲಿ ಕಾಲಚಕ್ರವು. ಅಲ್ಲೇ ಕೇಳು ಸೂರ್ಯ ರಥಗಾಲಿ ತಿರುಗುವುದಲ್ಲೇ ಮೂಲದಲ್ಲಿ ನಾನದರ ಮೂಲ ಪೇಳುವೆ ಮುಂಚೆ. ಆಮೇಲೆ ವಿಸ್ತಾರವು ಆಮೇಲೆ ಕೇಳೆ. ಬೇರು ಮಟ್ಟದ ಮೇಲೆ ಬೇರು ಬೆಟ್ಟದ ಮೇಲೆ 8 ಭಾಗದಲ್ಲಿ ಅಷ್ಟದಿಕ್ಪಾಲಕರಿರ್ತಾರೆ, ಅವರ ಮನೆಗಳಿವೆ. ಮಧ್ಯದಲ್ಲಿ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವರ ಮನೆ ಇದೆ.
ಮೇಲೆ ಅಂತರಿಕ್ಷದಲ್ಲಿ ಕಾಲಚಕ್ರವು, ಅಲ್ಲಿ ಸೂರ್ಯನ ರಥದ ಗಾಳಿ ತಿರುಗ್ತಾ ಇದೆ. ಮೂಲವಾಗಿ ಮೇರುಗಿರಿ ಮೇಲೆ ಶಿಂಶುಮಾರ ಹರಿ, ಮೂಲದಲ್ಲಿ ಮುಖ ಮಾಡಿ ಮೇಲೆ ಪುಚ್ಛವ ಮಾಡಿ ಲೀಲೆಯಿಂದಿರುತ್ತಿರುವ ಕಾಲಚಕ್ರಕ್ಕೆ ಮನೆ ಮೂಲಾಧಾರ ತೈಲಗಾಣದ ಕಣಿಯ ಮೇಲೆ ದಿಂಡಿನ ಪರಿಯು ಕಾಲಚಕ್ರವು ತಿಳಿಯ ಕಾಳಾಹವೇಣೆ, ಮೂಲ ಪುಷ್ಕರ ದೀಪ ಮೇಲೆ ವಲಯಾಕಾರ ಮಾನಸೋತ್ತರ ಗಿರಿಯು ಮೂಢಡಿದು ಉದ್ದೆಷ್ಟು ಮೇಲೆ ಅಡ್ಡಾಗಲವು ಕೇಳು ದಶಹಸ್ತ ಮೇಲೆ ಸೂರ್ಯರಥ ಗಾಳಿ ತಿರುಗುವುದು ಹೇಳ್ತಾ ಇದ್ದಾರೆ. ಮೂಲ ಮೇರುಗಿರಿ, ಮೇಲೆ ಶಿಂಶುಮಾರ ದೇವರಿದ್ದಾನೆ, ಮೂಲದಲ್ಲಿ ಮುಖ ಮಾಡಿದ್ದಾನೆ, ಮೇಲೆ ಬಾಲವನ್ನು ಮಾಡಿದ್ದಾನೆ. ಕಾಲಚಕ್ರಕ್ಕೆ ಮೂಲ ಆಧಾರ ಅವನೇ. ಕಾಲಚಕ್ರ ತಿರುಗುತ್ತೆ ಅವನಿಂದ. ಮೂಲ ಪುಷ್ಕರ ದೀಪ, ಮಾನಸೋತ್ತರ ಪರ್ವತ. ಆಮೇಲೆ ಅದು ಎಷ್ಟು ಅಗಲ ಇದೆ ಅಂತಂದರೆ 10,000 ಅಂಥೇಳಿ ಅಗಲವನ್ನು ಕೊಡ್ತಾ ಇದ್ದಾರೆ. ಸಪ್ತಾಶ್ವಗಳು ರಥಕ್ಕೆ ಕ್ಲಪ್ತವಾಗಿರುತ್ತಿವು, ಆದಿತ್ಯ ರಥವದು ಜಗ್ಗಿ ಅಂತರಲೇ ಹಾರಿ ಅತ್ಯಂತ ಗುಡುತ್ತ ಮೇರು ಸುತ್ತಲೇ ಪ್ರದಕ್ಷಿಣೆ ಮಾಡುತ್ತಳೆಯುವ ಹೊತ್ತುಗಳೆಯದಲೇ ಮತ್ತೆ ಮುಂಭಾಗ 60,000 ಸಖ್ಯ ಕ್ಲಪ್ತ ಮುನಿಗಳು ಸೂರ್ಯನತ್ತಂತ್ಯ ಸುತ್ತುವರು, ಗಾತ್ರ ಅಂಗುಷ್ಟ ಮಾತ್ರ ಪರಿಮಿತಿಯವರು ಎಲ್ಲರೂ ತಿಳಿವಾಲಕ್ಕೆಲ್ಲರೆಣಿಸುವರು. ಆಮೇಲೆ ಸೂರ್ಯನ 10,000 ಮೇಲೆ ಇದು ಪುಷ್ಕರ ದ್ವೀಪದ ಮೇಲೆ ಸೂರ್ಯನ ರಥದ ಗಾಲಿ ತಿರುಗ್ತಾ ಇದೆ. ಆ ಸೂರ್ಯನ ರಥಕ್ಕೆ 7 ಅಶ್ವಗಳು, ಆದಿತ್ಯ ರಥ ಅಂತ ಕರೀತಾರೆ. ಅದು ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾ ಇದೆ, ಒಂದು ಕ್ಷಣವೂ ಬಿಡದೆ. ಅದರ ಮುಂಭಾಗದಲ್ಲಿ 60,000 ಮುನಿಗಳು ಸೂರ್ಯನ ಅಂತರ್ಗತನಾಗಿದ್ದ ಪರಮಾತ್ಮನ ಸ್ತುತಿ ಮಾಡ್ತಾ ತಿರುಗ್ತಾ ಇದ್ದಾರೆ. ಅವರಿಗೆಲ್ಲ ವಾಲಖಿಲ್ಯರು ಅಂತ ಕರೀತಾರೆ. ಅವ್ರು ಎಷ್ಟಿದ್ದಾರೆ ಅಂದರೆ ಅಂಗುಷ್ಟ ಮಾತ್ರ ಪರಿಮಿತಿ ಇದ್ದವರಿದ್ದಾರೆ. ಮತ್ತಲ್ಲೇ ಗಂಧರ್ವರ ಅತ್ಯಂತ ಗಾಯನವ ಒತ್ತಿ ಮಾಡು ತೆಲೆಯರು ಸಪ್ತ ಸ್ವರಗಳ ಮೆತ್ತೆಮೇ ಸಂಗೀತ ಸಾಹಿತ್ಯದಿಂದ ಅಪ್ಸರೆಯರು ನರ್ತನವ ಮಾಡೋರು ಮತ್ತ ಗಜಗವನ್ನೇ ಕೇಳು. ಮತ್ತವರು ಎಲ್ಲರೂ ಕ್ಲಪ್ತ ಹಿಂಬರಿ ಕೇಳಿ ನಿತ್ಯ ನಡೆವರು ಮೆಟ್ಟಿ ಎತ್ತಿನಂತೆ. ಕಾಲಚಕ್ರದಲ್ಲಿರುವ ಸಾಲುಗ್ರಹಗಳು ಮತ್ತೆ ಕೇಳು ನಕ್ಷತ್ರಗಳು ಮೇಲೆ ಧ್ರುವಪದ ತನಕ. ಸಾಲ್ಬಿಡಿದ ಪೇಳ್ವೆನ ಮೂಲಭೂಮಿಯ ಹಿಡಿದು ಮೇಲೆ ರಾಹುನ ತನಕ ಕೇಳು ಯೋಜನವು 90,000. ಆ ಗಂಧರ್ವರು ಗಾಯನವನ್ನು ಮಾಡ್ತಾ ಇದ್ದಾರೆ ಸಪ್ತಸ್ವರಗಳ ಸಂಗೀತದಿಂದ. ಆಮೇಲೆ ಅಪ್ಸರೆಯರು ನರ್ತನ ಮಾಡ್ತಾ ಇದ್ದಾರೆ. ಎಲ್ಲರೂ ಹಿಂದಕ್ಕೆ ತಿರುಗಿ ಹೋಗ್ತಾ ಇದ್ದಾರೆ, ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಕಾಲಚಕ್ರದಲ್ಲಿರುವಂತಹ ಗ್ರಹಗಳು, ನಕ್ಷತ್ರಗಳು, ಧ್ರುವ ನಕ್ಷತ್ರದವರೆಗೂ ಎಷ್ಟಿದೆ ಅದನ್ನೆಲ್ಲ ಹೇಳ್ತೇನೆ. ಆಮೇಲೆ ರಾಹು ಕೇತುಗಳು, ರಾಹುವಿನ ತನಕ ಎಷ್ಟು ಅಂದರೆ 90,000 ಯೋಜನ ಅಂತ ಹೇಳ್ತಾರೆ. ಮೇಲೆ 10,000 ಮೇಲ್ ಸೂರ್ಯಮಂಡಲ, ಮೇಲಕ್ಷದಲ್ಲಿ ಚಂದ್ರಮಂಡಲ, ಚಂದ್ರ ಮೇಲಕ್ಷ ತಾರೆಗಳು, ಮೇಲೆರಡು ಲಕ್ಷ ಕವಿಕ, ಮೇಲೆರಡು ಲಕ್ಷ ಬುಧ, ಮೇಲೆರಡು ಲಕ್ಷ ಕುಜ, ಮೇಲೆರಡು ಲಕ್ಷ ಗುರು, ಮೇಲೆರಡು ಲಕ್ಷ ಶನಿ, ಮೇಲಕ್ಷ 11 ಕೆಳೆ ಸಪ್ತ ಋಷಿಗಣವು, ಮೇಲಕ್ಷ 13 ಮೇಲಾದ ಧ್ರುವಪದ, ಮೇಲಾದನಾಥನಿಗಿಂತ ಮೇಲಾದವರು ಇಲ್ಲ. ಮೂಲ ಶಿಂಶುಮಾರನ ಮೇಲಾದ ಪುಚ್ಛದಲ್ಲಿ ಮೇಲೆ ಕುಳಿತಿರುವ ಮೇಲೆ 10,000 ಯೋಜನದ ಮೇಲೆ ಸೂರ್ಯಮಂಡಲ, ಆ ಲಕ್ಷಮಂಡಲದ ಮೇಲೆ ಚಂದ್ರ, ಅದರ ಮೇಲೆ ಲಕ್ಷಮಂಡಲದ ಮೇಲೆ ತಾರೆಗಳು, ಅದರ ಮೇಲೆ ಕವಿ, ಅದರ ಮೇಲೆ ಬುಧ, ಅದರ ಮೇಲೆ ಕುಜ ಲಕ್ಷದ ಮೇಲೆ, ಅದರ ಮೇಲೆ ಗುರು, ಆ 1 ಲಕ್ಷದ ಮೇಲೆ ಶನಿ, ಮೇಲೆ 11 ಲಕ್ಷದ ಮೇಲೆ ಸಪ್ತರ್ಷಿಗಳಿದ್ದಾರೆ. 13 ಮೇಲಾದ ಧ್ರುವ ನಕ್ಷತ್ರವರೆಗೂ ಎಲ್ಲರೂ ಇದ್ದಾರೆ ಅಂತ ಹೇಳ್ತಾರೆ. ಮೂಲದಲ್ಲಿ ಶಿಂಶುಮಾರ ರೂಪಿಯಾಗಿರುವಂತಹ ಪರಮಾತ್ಮನ ಪುಚ್ಛದಲ್ಲಿ ಕುಳಿತಿದ್ದಾನೆ ಧ್ರುವ. ನಿತ್ಯ ಧ್ರುವಮಂಡಲವ ಸುತ್ತಿ ತಿರುಗುವರೆಲ್ಲ ಕ್ಲಪ್ತ ಕಲ್ಪದ ತನಕ ಮತ್ತಲ್ಲೇ ಮೇಲಿಂದ ಎತ್ತ ಹರಿದು ಬರುತ್ತಿರುವ ಉತ್ತಮ ಸ್ವರ್ಣದಿಯ ಉತ್ಪತ್ತಿ ನೀ ಕೇಳಿ ಉತ್ಸಾಹದಿಂದ. ಸತ್ರಿವಿಕ್ರಮನೆಂಬ ಮೂರ್ತಿಯಾಗಿರುವ ಸರ್ವೋತ್ತಮನ ವಾಮಪಾದೋತ್ತಮಾಂಗುಷ್ಟ ನಖವತಿ ಮೇಲ್ ಬ್ರಹ್ಮಾಂಡ ಕತ್ತಿ ಕರ್ಪರ ಒಡೆದು ಮತ್ತೆಲ್ಲ ಬಾಹ್ಯ ಜಲ ಇತ್ತ ಬಂಧರಿದ ಪಾದ ಕತ್ತಿ
ತೊಳೆಬುದರಿಂದ ಉತ್ಪನ್ನಳಾಗಿ ಭಗವತ್ಪದಿ ಎನಿಸುವಳು ಸತ್ಯನಾಮದಲೇ. ಧ್ರುವಮಂಡಲವನ್ನು ಸುತ್ತಿ ಎಲ್ಲರೂ ತಿರುಗ್ತಾರೆ, ಒಂದು ಕಲ್ಪದವರೆಗೂ ತಿರುಗ್ತಾ ಇರ್ತಾರೆ. ಅದ ಮೇಲೆ ಇನ್ನು ಉತ್ತಮ ಸ್ವರ್ಣ ನದಿ ಇದೆ. ಅದರ ಹೇಗೆ ಉತ್ಪತ್ತಿ ಆಯಿತು ಹೇಳ್ತೇನೆ ಕೇಳು. ತ್ರಿವಿಕ್ರಮನಾಗಿರುವಂತಹ ಪರಮಾತ್ಮನ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಎಡಪಾದದ ಅಂಗುಷ್ಠದ ನಖದಿಂದ ಅವನು ಬ್ರಹ್ಮಾಂಡವನ್ನು ಒತ್ತಿದಾಗ ಆ ಬ್ರಹ್ಮಾಂಡ ಕರ್ಪಡ ಒಡೆದು ಆ ಹೊರಗೆ ನೀರು ಬರುತ್ತೆ. ಆ ನೀರು ಬಂದು ಪರಮಾತ್ಮನ ಪಾದವನ್ನು ತೊಳೆಯುತ್ತೆ. ಅದಕ್ಕೆ ಅವಳಿಗೆ ಭಗವತ್ಪದಿ ಅಂತ ಕರೀತಾರೆ. ಮುಂದೆ ಬಹುಕಾಲದಿಂದ ಧ್ರುವಮಂಡಲಕ್ಕೆ ಬಂದು ಆಮೇಲೆ ಅಲ್ಲಿಂದ ಶಿಶಿಮಂಡಲವ ಚಂದಾಗಿ ತೋಯಿಸಿ ಅಲ್ಲಿಂದ ಬ್ರಹ್ಮನ ಮನೆಗೆ ಬಂದು ಬೀಳುತ್ತ ಮತ್ತೆ ಮುಂದೆ ಭಿನ್ನಳು ಆಗಿ ಒಂದೊಂದು ನಾಮದಲ್ಲಿ ಚಂದಾಗು 4 ಕಡೆ ಮುಂದೆ ಲವಣೋದಧಿಯ ಬಂದು ಕೂಡಿದಳು. ಮಂದಗಮನೆ ಮೇರುವಿನಿಂದ ಪೂರ್ವಕ ನಾಮದಿಂದ ಸೀತಾ ನದಿಯ ಹಿಂದೆ ಚಕ್ಷುರ್ ನದಿಯೆಂದೆನಿಸಿ ಮತ್ತೆ ಮೇರುವಿನೆಂದು ತೆರಕೆ ನಾಮದಿಂದ ಭದ್ರಾ ನದಿಯೆಂದೆನಿಸಿ ಮತ್ತೆ ಅದರಿಂದ ದಕ್ಷಿಣಕ್ಕೆ ಚಂದಾದ ಖಂಡದಲ್ಲಿ ಬಂದೆಳು ಅಲಕನಂದಾಖ್ಯ ನದಿಯೋ. ಭಗವಂತನ ಪಾದದಿಂದ ಬಂದಿರಿಂದ ಅವಳಿಗೆ ಭಗವತ್ಪದಿ ಅಂತ ಕರೀತಾ ಇದ್ದಾರೆ. ಆಕೆ ಧ್ರುವಮಂಡಲಕ್ಕೆ ಬಂದು ಅಲ್ಲಿಂದ ಚಂದ್ರಮಂಡಲಕ್ಕೆ ಬಂದು ಅಲ್ಲಿಂದ ಬ್ರಹ್ಮನ ಮನೆಗೆ ಬರ್ತಾಳೆ. ಅಲ್ಲಿಂದ 4 ಭಾಗವಾಗಿ ಹರಿದು ಸಮುದ್ರವನ್ನು ಸೇರ್ತಾಳೆ. ಪೂರ್ವದಲ್ಲಿ ಸೀತಾ ನದಿ, ಹಿಂದಕ್ಕೆ ಚಕ್ಷುರ್ ನದಿ, ಉತ್ತರಕ್ಕೆ ಭದ್ರಾ ನದಿ, ದಕ್ಷಿಣಕ್ಕೆ ಅಲಕನಂದಾಕಿ, ಈ ರೀತಿಯಾಗಿವೆ ಅಂತ ಹೇಳ್ತಾರೆ. ಖಂಡಾಕ್ಷಣಕ್ಕೆ ಪಾಪ ಖಂಡನವ ಮಾಡುವ ಉದ್ದಂಡ ನದಿಗಳು ಮತ್ತೆ ಗಂಡು ನದಿಗಳು ಭರತಖಂಡದಲ್ಲಿರುತ್ತೇವು ಕಂಡು ಬಂದೆನು ಕೇಳು. ದುಂಡು ದುರವಿನ ಬಾಲೆ ತಂಡದಲ್ಲಿ ಚಂದ್ರವಂಶಾ ನದಿಯು ಚಂದ್ರಭಾಗಾ ನದಿಯು ಚಂದಾಗಿ ಭೀಮರತಿ ಎಂದೆನಿಸುವ ನದಿಯು. ಮಂದನಗೆ ಮುಖವದವಳೆ ಮಂದಾಕಿನಿ ನದಿಯು ವಿದ್ಯಾಖ್ಯ ನದಿಯು ಕಾಳಿಂದಿ ನದಿಯು ಅಂತ ಹೇಳ್ತಾ ಇದ್ದಾರೆ. ಪಾಪವನ್ನು ನೋಡಿದಾಕ್ಷಣ ಪಾಪವನ್ನು ದೂರ ಮಾಡುವಂತಹ ನದಿಗಳಿವೆ. ಅವು ಭರತಖಂಡದಲ್ಲಿವೆ. ಅವು ಯಾವ್ಯಾವು ಅಂತ ಹೇಳ್ತಾ ಇದ್ದೇನೆ ಕೇಳು. ಚಂದ್ರವಂಶಾ ನದಿ, ಚಂದ್ರಭಾಗಾ ನದಿ, ಭೀಮರಥಿ ಎಂಬ ನದಿ, ಮಂದಾಕಿನಿ, ವಿದ್ಯಾಖ್ಯಾ ನದಿ, ಕಾಳಿಂದಿ ನದಿ ಅಂತ ಹೇಳ್ತಾ ಇದ್ದಾರೆ. ಸಿಂಧು ನದ ಶೋಣನದವೆಂದೆರಡು ಗಂಡು ತಿಳಿ ಮುಂದೆ ನದಿಗಳು ಬಹಳವೆಂದು ಅವುಗಳನ್ನೆಲ್ಲ ಒಂದೇ ಮಾತೇಳಿ ನಾನು ಮುಂದಾಗಿ ಪೇಳಿದೆನು. ಮುಂದೆ ಗಿರಿಗಳ ಹೆಸರು ಚಂದಾಗಿ ಕೇಳೆ. ಸಿಂಧು ನದ, ಶೋಣನದ ಇವೆರಡು ಗಂಡು ನದಿಗಳು. ಮುಂದೆ ಉಳಿದು ಹೇಳಿದೆ ಗಿರಿಗಳ ಹೆಸರು ನಿಂಗೆ ಹೇಳಿದ್ದೇನೆ, ಕೇಳ್ತೇನೆ. ವಿಂಧ್ಯವೆಂಬುವ ಗಿರಿ, ಮಹೇಂದ್ರ ಎನ್ನುವಂತಹ ಗಿರಿ, ಚಂದ್ರನ ಆಶ್ರಯವಾಗಿರುವಂತಹ ಮಲೆಯಗಿರಿ, ಆಮೇಲೆ ಮೈನಾಕಗಿರಿ, ಹೀಗೆ ಒಳ್ಳೆಯ ಹೆಸರಿನಿಂದ ಇರುವಂತಹ ಗಿರಿಗಳು ಇವೆ. ಅನೇಕ ನಾಮದಿಂದ ಇರುವಂತಹ ಗಿರಿಗಳಿವೆ, ಕೇಳು ಅಂತ ಹೇಳ್ತಾ ಇದ್ದಾರೆ. ಗೋವರ್ಧನಾಖ್ಯಗಿರಿ, ರೈವತಕವೆಂಬಗಿರಿ, ಶ್ರೀವೇದಗಿರಿ, ಶ್ರೀಶೈಲವೆಂಬಗಿರಿ, ಕೇವಲಾಧಿಕವಾದ ಶ್ರೀ ವೆಂಕಟಾಖ್ಯಗಿರಿ. ದೇವಿ ಕೇಳಿ ನಿನ್ನಡಿಯ ದೇವ ಅಲ್ಲಿರುವ ಒಪ್ಪಾಗಿ ಭೂಮಿಯಲ್ಲಿಪ್ಪ ಗಿರಿಗಳನ್ನೆಲ್ಲ ತಪ್ಪದಲೇ ಪೇಳಿದನು. ಕ್ಲಪ್ತದಲ್ಲಿ ಬಹಳ ಉಂಟು ಚಪ್ಪನ್ನ ದೇಶಗಳು ತಪ್ಪದಲೇ ಪೇಳುವೆನು. ಕೊಪ್ಪಿನ ಕಿವಿಯಳೆ ಒಪ್ಪಾಗಿ ಕೇಳೆ. ಗೋವರ್ಧನಗಿರಿ, ರೈವತಕವೆಂಬಗಿರಿ, ವೇದಗಿರಿ, ಶ್ರೀಶೈಲಗಿರಿ, ವೆಂಕಟಾಖ್ಯಗಿರಿ. ಆ ವೆಂಕಟಗಿರಿಯಲ್ಲೇ ನಿನ್ನಡಿಯ ಇರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇಲ್ಲ ಹೇಳಿದ್ದೇನೆ. ಇನ್ನು 60 ದೇಶಗಳ ಬಗ್ಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಅಂಗದೇಶವು ಮತ್ತೆ ವಂಗದೇಶವು ವರಕಳಿಂಗವೆಂಬುವ ದೇಶ, ಶೃಂಗಾರವಾಗಿಯ ಬಂಗಾರ ದೇಶ, ಕಾಳಿಂಗಾಖ್ಯ ದೇಶ, ಕಾಳಿಂಗವೇಣಿಯೇ ಕೇಳು. ಹಾಗೆ ಮುಂದೆ ಕಾಮರೂಪ ದೇಶ, ಕಾಶ್ಮೀರ ದೇಶ, ವರ ಕಾಂಬೋಜ ದೇಶ, ಶುಭಕೋಶಲವೆಂಬುವ ದೇಶ, ಕೈರಾತಿ ದೇಶ, ವರ ಕೈಕಯ್ಯ ದೇಶ ಕೇಳು. ಕಂಕಣ ಕೈಯದವಳೆ ಕೊಂಕಣ ದೇಶ. ನೋಡ್ರಿ, ಎಲ್ಲ ದೇಶಗಳ ಹೆಸರು ಹೇಳ್ತಾರೆ. ಗುರ್ಜರೆಂಬುವ ದೇಶ, ಪಾರ್ಶ್ವೈಕ ದೇಶ, ಸುವಿದರ್ಭ ದೇಶ, ಶುಭದಶಾರ್ಣವೆಂಬುವ ದೇಶ, ಸೌರಾಖ್ಯ ದೇಶ, ಸೌವೀರ ದೇಶ ಮತ್ತು ಶೂರ ದೇಶವು ಕೇಳಿ. ಶೂರಪತ್ನಿ ನಾಟಕ ದೇಶ, ನಾಟಕದ ದೇಶ, ಕರ್ನಾಟಕದ ದೇಶವು ಕರ್ನಾಟಕದ ದೇಶವು, ಮರಾಠಕದ ದೇಶವು ಪನಾಟಕವೆಂಬುವ ದೇಶ, ನೀಟಾಗಿರುವ ಸೌರಾಷ್ಟ್ರ ದೇಶ, ಮಹಾರಾಷ್ಟ್ರ ದೇಶ. ನೋಡ್ರಿ ಹೇಳ್ತಾರೆ, ಕರ್ನಾಟಕ, ಮರಾಠಕ, ಪನಾಟಕ,
ಸೌರಾಷ್ಟ್ರ, ಮಹಾರಾಷ್ಟ್ರ ಎಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ದೇಶಗಳು. ಏಳಲೋಚನೆ ಕೇಳು ಹೂಣನಾಮಕ ದೇಶ, ಕೋಣದಲ್ಲಿ ಕುರುದೇಶ ಸೇನ ದೇಶವು, ದೇಶಹೀನವೆಂಬ ದೇಶವು ಮಂಜುಗಾನಿ ಟಂಕನ ದೇಶ, ಗೌಡ ದೇಶ, ಸೈಂಧವೆನಿಸುವ ದೇಶ, ಸಿಂಧುವತಿ ದೇಶ, ಕೇಳೆ ಬಂದ ದೇಶವು ಪರಪುರಂಧ್ರಿ ಎನಿಸುವ ದೇಶ, ಆಂಧ್ರಾಕ್ಯ ದೇಶ, ಜಾಲಾಂಧ್ರ ಎನಿಸುವ ದೇಶ, ಗಾಂಧಾರ ದೇಶ, ವರಗಂದಿ ಕೇಳೆ. ಎಲ್ಲ ದೇಶಗಳ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಆಂಧ್ರ ದೇಶ ಇತ್ಯಾದಿ ಎಲ್ಲ ಬಂದು. ಚೋಳಾಖ್ಯ ದೇಶ, ಪಾಂಚಾಲ ನಾಮಕ ದೇಶ, ಮಾಲವೆಂಬುವ ದೇಶ, ಸಾಲ್ವಾಖ್ಯ ದೇಶ, ಸುಶಾಲವಾಗಿರುವ ನೇಪಾಳ ದೇಶವು, ಮತ್ತೆ ಬರಬರ ದೇಶ, ಬಾಲ್ಹೀಕ ದೇಶ, ಯವನ ಎಂಬುವ ಅವು ದೇಶಗಳು ಎರಡು, ದ್ರಾವಿಡವೆಂಬ ಅವು ಎರಡುಗಳು ದೇಶಗಳು, ಮಲೆಯ ಮಾಗಧವೆಂಬ ಮಲೆಯ ಗಂಧಿಯ ಕೇಳು ತಿಳಿಯಮ್ಮ, ನೀನು ಬಹು ತಿಳುವಳಿಕೆಯವಳೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಹೇಳ್ತಾ ಇದೆ, ಪಾಂಚಾಲ ದೇಶ, ಮಾಲ ದೇಶ, ವಿಶಾಲವಾದ ನೇಪಾಳ ದೇಶ, ಬಾಲ್ಹಿಕ ದೇಶ, ದ್ರಾವಿಡ ಅನ್ನುವ ದೇಶ, ಎಲ್ಲ ರೀತಿಯ ಪೂರ್ತಿ ವಿವರಣೆಯನ್ನೇ ಕೊಡ್ತಾ ಇದ್ದಾರೆ. ಸಿಂಹದ ನಡುವಳೆ ಸಿಂಹನೆಂಬುವ ದೇಶ, ಮಚ್ಚ ಕಂಗಳೆ ಕೇಳು ಮಚ್ಚ ದೇಶವು, ಭ್ರಮರ ಕುಂತಳೆ ಕೇಳು ಕುಂತಳೆಂಬುವ ದೇಶ, ಪಂಡಿತಳೆ ಕೇಳು ನೀ ಪಾಂಡ್ಯ ದೇಶ, ಇಷ್ಟು ದೇಶಗಳಿಂದ ಅಷ್ಟು ತೀರ್ಥಗಳಿಂದ ದಿಟ್ಟವಾಗಿರುವುದು ಈ ಶ್ರೇಷ್ಠ ಭಾರತ ಖಂಡ, ಶಿಷ್ಟರೆಂಬುವರೆಲ್ಲೇ ಹುಟ್ಟಿ ಪುಣ್ಯದ ಬುತ್ತಿ ಕಟ್ಟಿ ವೈಕುಂಠವನ್ನು ಮೆಟ್ಟುವರು ಕಾಣೆ. ಆಮೇಲೆ ಹೇಳ್ತಾ ಇದ್ದಾಳೆ, ಸಿಂಹದ ನಡುವಿರುವಂಥ ಸುಂದರಳಾಗಿರುವಂಥ ಕೇಳು ಪದ್ಮಾವತಿ, ಪಾಂಡ್ಯ ದೇಶ, ಅಷ್ಟತೀರ್ಥಗಳಿಂದಿರುವಂತಹ ಶ್ರೇಷ್ಠವಾದ ಭರತಖಂಡ. ಯಾರು ಭರತಖಂಡದಲ್ಲಿದ್ದಾರೆ ಅವರೇ ಭರತಖಂಡದಲ್ಲಿದ್ದು ಸರಿಯಾಗಿ ತಮ್ಮ ವರ್ಣಾಶ್ರಮ ಧರ್ಮವನ್ನು ಮಾಡ್ತಾರೆ, ಅವರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಕಂಡ ಬದ್ದದ್ದು ಮನಗಂಡು ಪೇಳಿದನು, ಬ್ರಹ್ಮಾಂಡದೊಳಗಿರುವ ಭೂಮಂಡಲದೊಳಗೆ 7 ಥಂಡ ದ್ವೀಪಗಳೊಳಗೆ ದುಂಡ ಜಂಬುವ ದ್ವೀಪ ಮಂಡಲದೊಳಗೆ ನವಖಂಡದೊಳಗೆ ಈ ಭರತಖಂಡ ಶ್ರೇಷ್ಠ. ಇಲ್ಲಿ ಪುಟ್ಟಿದ ಜನರಿಗೆಲ್ಲ ಸಾಧನ ಉಂಟು ಬಲ್ಲವಳೆ ನೀ, ಇದನ್ನೆಲ್ಲ ಕೇಳುತ್ತೆಯನ್ನ ಸೊಲ್ಲ ಮರೆಯಲು ಬೇಡ, ಫುಲ್ಲಾಕ್ಷಿನಲು ಆಗಲ್ಲೇ ನುಡಿದಳು ರಾಜವಲ್ಲಭಿಯು ತಾನು. ನಾನು ನೋಡು ಎಲ್ಲ ಹೇಳಿದ್ದೇನೆ, ಬ್ರಹ್ಮಾಂಡದೊಳಗಿರೋದೆಲ್ಲ ಹೇಳಿದ್ದೇನೆ, ಭೂಮಂಡಲದ ಬಗ್ಗೆಯೂ ಹೇಳಿದ್ದೇನೆ, ಜಂಬೂದ್ವೀಪ ಇತ್ಯಾದಿ ನವಖಂಡದಲ್ಲಿ. ಈ ನವಖಂಡಗಳಲ್ಲಿ ಭರತಖಂಡ ಶ್ರೇಷ್ಠವಾದದ್ದು. ಯಾರು ಈ ಭರತಖಂಡದಲ್ಲಿ ಹುಟ್ಟಿದ್ದಾರೆ, ಸಾಧನ ಮಾಡ್ಕೋತಾರೆ, ಅವರಿಗೆ ಸಾಧನೆ ಉಂಟು, ಸಾಧನ ಮಾಡಿಕೊಳ್ಬೇಕು, ಸಾಧನೆ ಮಾಡಿದರೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರ್ಷವಾಯಿತಮ್ಮ ನಿನ್ನ ಸರಸು ಮಾತು ಕೇಳಿ, ಮುನ್ನ ಮರಿಯಲ್ಲಿ ಹಾಗೆ ನಿನ್ನ ಮಾತು ಏ ಧರ್ಮದೇವಿ, ಮರೆವುದುಂಟು ಅರಸರಿಗೆ ಮರೆತಾರು ಉಳಿದದ್ದು ಮರೆಯಬೇಡ, ಉರುಗಾದ್ರೀಶನ ಏ ಧರಣಿ ದೇವಿ. ಆಗ ಸಂತೋಷ ಆಯ್ತಮ್ಮ ನಿನ್ನ ಮಾತು ಕೇಳಿ ಧರ್ಮದೇವಿ. ಆಗ ಹೇಳ್ತಾಳೆ, ಕೇಳ್ತೀರಿ ಎಲ್ಲ ಮರ್ತು ಬಿಡ್ತೀರಿ ನೀವು ಅಂತ ಹೇಳ್ತಾರೆ. ನಿನ್ನ ಮಾತಿನ ಹೊರತು ಇಲ್ಲ ಇನ್ನು ಮೇಲಾತನಿಗೆ ನಾನು ಎನ್ನ ಮಗಳನ್ನು ಕೊಡುವೆ ಧರ್ಮದೇವಿ, ನಿನ್ನ ಮಾತು ಸತ್ಯವೆಂದು ಮುನ್ನ ನಾನು ತಿಳಿಯೋದು ಹೇಗೆ, ಎನ್ನಾಣೆ ಕೊಟ್ಟರೆ ಸತ್ಯ ನೀ ಧರಣಿ ದೇವಿ. ನಿನ್ನ ಮಾತಿನ ಹೊರತು ನಾನು ಹೇಳಂಗಿಲ್ಲಮ್ಮ, ನಿನ್ನ ಮಾತಿನಂತೆಯೇ ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಧರ್ಮದೇವಿ, ನನ್ನ ಮಾತು ಸತ್ಯವಾಗಿದೆ, ನಿನ್ನ ಮಾತು ಸತ್ಯ ಆದರೆ ನನಗೆ ಆಣೆ ಕೊಡು. ಆಗ ಧರಣಿದೇವಿ ಹೇಳ್ತಾಳೆ, ನಿನ್ನಾಣೆ ಎನ್ನಾಣೆ ಮತ್ತೆನ್ನ ಮಗಳಾಣೆ ಕೊಡುವೆ, ಇನ್ನು ಮೇಲೊಳಿತೆನ್ನು ನೀನು ಏ ಧರ್ಮದೇವಿ, ಮುನ್ನಾತನಿಗೆ ಕೊಟ್ಟರೊಳಿತು ನಿನ್ನ ಮಗಳಿಗೆ ಒಳಿತು, ಮುನ್ನ ಎಲ್ಲರಿಗೂ ಒಳಿತು ಏ ಧರಣಿ ದೇವಿ. ನಿನ್ನಾಣೆ ಎನ್ನಾಣೆ ನನ್ನ ಮಗಳಾಣೆ, ನಮ್ಮಲ್ಲಿ ಆಣೆ ಹೇಳಿದ ತಕ್ಷಣ ಒಳಿತು 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 ಅಂತಾರೆ. ಅದಕ್ಕೆ ಇಲ್ಲಿ ಹೇಳ್ತಾಳೆ, ಇನ್ನು ಮೇಲೆ ಒಳಿತನ್ನು ಧರ್ಮದೇವಿ ಒಳಿತನ್ನು ನಮ್ಮ. ಆಗ ಧರ್ಮದೇವಿ ಹೇಳ್ತಾಳೆ, ಅವನಿಗೆ ಕೊಟ್ಟರೆ ಎಲ್ಲರಿಗೂ ಒಳಿತಾಗತ್ತೆ, ನಿನ್ನ ಮಗಳಿಗೂ ಒಳ್ಳೆತಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಸಂದೇಹವೇಕಮ್ಮ ಎಲ್ಲ ಮಂದಿ ಮನಸ್ಸು ತಿಳಿಯಬಲ್ಲೆ, ಚೆಂದಾಗೆನ್ನ ಮನಸ್ಸು ಅರಿಯೇಯ ಧರ್ಮದೇವಿ, ಇಂದು ನಿನ್ನ ಮಾತಿಗೆ ಆನಂದವಾಯಿತಮ್ಮ, ನನಗೆ ಮುಂದಿನ್ನು ನಾ ಹೋಗಿ ಬರುವೆ ಧರಣಿ ದೇವಿ. ಆಗ ಹೇಳ್ತಾ ಇದ್ದಾಳೆ, ಏ ಧರ್ಮದೇವಿ, ಎಲ್ಲರ ಮನಸ್ಸನ್ನು ತಿಳ್ಕೊತಿದ್ದೆ, ನನ್ನ ಮನಸ್ಸಿನ ಬಗ್ಗೆ ಗೊತ್ತಿಲ್ಲೇನು, ಸಂದೇಹ ಮಾಡಬೇಡ, ಅವನಿಗೆ ನನ್ನ ಮಗಳನ್ನ ಕೊಡ್ತೇನೆ ಅಂತ. ಆಗ ಧರ್ಮದೇವಿ ಹೇಳ್ತಾಳೆ, ಆನಂದವಾಯಿತು, ಇನ್ನು ಹೋಗಿ ಬರ್ತೇನೆ ಧರಣಿ ದೇವಿ ಅಂತ ಹೇಳ್ತಾಳೆ. ಹೋಗಿ ನೀ ಬಾರಮ್ಮ ನಿನಗೆ ಬಾಗಿ ನಾ ನಮಿಸುವೆ, ಚೆನ್ನಾಗಿರಲಿ ನಿನ್ನ ದೈವವೇ ಧರ್ಮದೇವಿ.
ಹಾಗೆಲ್ಲಾನು ಕೊಂಡು ತಾಬೆನ್ನಿಗೆ ಆ ಕೂಸನ್ನು ಕಟ್ಟು ಸಾಕಿದಳನಂತಾದ್ರಿಗೆ ಧರ್ಮದೇವಿ. ಆಗ ಆಕಾಶನ ಹೆಂಡತಿ ನಮಸ್ಕಾರ ಮಾಡ್ತಾಳಂತೆ. ನಮಸ್ಕಾರ ಮಾಡಿ, ಹೋಗಿ ಬಾರಮ್ಮ ಧರ್ಮದೇವಿ, ಹೋಗಿ ಬಾ, ನಿನ್ನ ದಯೆ ಯಾವಾಗಲೂ ನಮ್ಮ ಮೇಲಿರಲಿ ಅಂಥೇಳಿ ಆ ಕೂಸನ್ನು ಮತ್ತೆ ಕಟ್ಕೊಂಡು ಬೆನ್ಮೇಲೆ ಕಟ್ಕೊಂಡು ಹೊರಡ್ತಾಳಂತೆ. ಈ ರೀತಿ ಲೌಕಿಕಾಚಾರಗಳ ಮಾಡುತಿಹ ಚಾರು ವೆಂಕಟಪತಿಯ ಚಾರು ಕೊರವಂಜಿ ಕಥೆ. ಆರು ಭಕ್ತಿಯಲ್ಲಿ ಸಂಪೂರ್ಣ ಕೇಳುವರವರ ಘೋರ ಸಂಕಟವು ಪರಿಹಾರ ತಾ ಮಾಡಿ ಶುಭದೋರಿ ಮುಂದಾಗವರ ಕಾರ್ಯವ ಮಾಡುವ ಸಕಲ ಕಾರ್ಯಗಳ ಬಿಟ್ಟು. ಊರ್ವಿಯಲ್ಲಿ ಬಹುರಮ್ಯ ತೋರುವಾನಂತಾಖ್ಯ ಸಾರಗಿರಿಯಲ್ಲಿದ್ದು ಆರಿಗಾದರೂ ಒಳಗೆ ಪ್ರೇರಕನೂ ಆಗಿ ವ್ಯಾಪಾರ ಮಾಡಿಸುತ್ತಿಹ ಪಾರಮಹೇಮನ ದಯದೆ ಪೂರ ಮುಗಿಯಿತು. ಇಲ್ಲಿಗೆ 6 ಅಧ್ಯಾಯ. ಪರಮಾತ್ಮ ತಾನೇ ಬಂದಿದ್ದಾನೆ. ಒಳ್ಳೆ ಲೌಕಿಕರಂತೆ ಮಾತಾಡ್ತಾ ವೆಂಕಟಪತಿಯು ಕೌರವಂಜಿ ರೂಪದಿಂದ ಬಂದಿದ್ದಾನೆ. ಈ ಕಥೆಯನ್ನು ಯಾರು ಪೂರ್ತಿಯಾಗಿ ಕೇಳ್ತಾರೆ ಅವರ ಘೋರ ಸಂಕಟಗಳೆಲ್ಲ ಪರಿಹಾರವಾಗಿ ಅವರಿಗೆ ಶುಭವನ್ನು ಕೊಡ್ತಾನೆ ಪರಮಾತ್ಮ. ಮತ್ತು ತಾನೇ ಮುಂದೆ ನಿಂತುಕೊಂಡು ತನ್ನ ಎಲ್ಲ ಕಾರ್ಯಗಳನ್ನು ಬಿಟ್ಟು ಅವರ ಕಾರ್ಯಗಳನ್ನು ಪೂರ್ತಿಯಾಗಿ ಮಾಡ್ತಾನೆ. ಇಂತಹ ಸುಂದರವಾಗಿರುವಂತಹ ಆ ಪರಮಾತ್ಮನ ಮಹಿಮೆಯನ್ನು ನಿಮಗೆ ಹೇಳಿದ್ದೇನೆ. ಅವನ ಅನುಗ್ರಹದಿಂದಲೇ ಈ 6 ಅಧ್ಯಾಯ ಪೂರ್ತಿ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒತ್ತಿಬಹ ವಿಘ್ನ ಕಳೆದು ಅಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವನ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.